ನಮಸ್ಕಾರ, ಆಶೀಸ್ ಮಿತ್ತಾಲ್ ಪ್ರಮರ್ಜನ್ ತುಜೆ. ನಾನು ನಿಮಗೆ ಮತ್ತೊಂದು ದೇವಾಲಯದ ವಿನ್ಯಾಸವನ್ನು ತೋರಿಸುತ್ತಿದ್ದೇನೆ. ನಾನು ಮತ್ತೊಮ್ಮೆ ನಿಮಗಾಗಿ ಬಹಳ ಸುಂದರವಾದ ದೇವಾಲಯದ ವಿನ್ಯಾಸವನ್ನು ತಂದಿದ್ದೇನೆ ಮತ್ತು ಅದು ಪುರಾತನ ಚಿನ್ನದ ಬಣ್ಣದಲ್ಲಿದೆ. ಸ್ವರ್ಣ ದೇವಾಲಯವು ಮನೆಗೆ ಬಹಳ ಸುಂದರವಾದ ಮತ್ತು ಅತ್ಯುತ್ತಮವಾದ ಪರಿಕಲ್ಪನೆಯಾಗಿದೆ, ಏಕೆಂದರೆ ನೀವು ಸಾಮಾನ್ಯವಾಗಿ ಮೊಗ್ಗು ಅಥವಾ ಗಾಢ ಬಣ್ಣದಲ್ಲಿರುವ ದೇವಾಲಯಗಳನ್ನು ನೋಡಿರಬೇಕು. ಇದು ಚಿನ್ನದ ಬಣ್ಣದಲ್ಲಿದೆ ಮತ್ತು ನೀವು ನೋಡುತ್ತಿರುವ ಈ ನೋಟವು ಸ್ವತಃ ಬಹಳಷ್ಟು ವ್ಯಾಖ್ಯಾನಿಸುತ್ತದೆ ಮತ್ತು ನಿಮ್ಮ ಮುಂದೆ ಇರುವ ಕೆಲಸವು ಸಹ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನೀವು ಅದನ್ನು ಸ್ಪಷ್ಟವಾಗಿ ನೋಡಬಹುದು. ಈ ದೇವಾಲಯವು ಪ್ರತಿ ಬದಿಯಲ್ಲಿ ಸಂಪೂರ್ಣ ಕೆತ್ತನೆಯನ್ನು ಹೊಂದಿದೆ ಮತ್ತು ಕೆತ್ತನೆ ಮಾತ್ರವಲ್ಲ, ಪ್ರತಿಯೊಂದು ಭಾಗದಲ್ಲೂ ಬಹಳ ಸೂಕ್ಷ್ಮವಾದ ವಿವರವಾದ ಕೆತ್ತನೆ ಇದೆ. ಮೊದಲು ಅದರ ಗಾತ್ರದ ಬಗ್ಗೆ ಮಾತನಾಡೋಣ. ಈ ದೇವಾಲಯವು 6 ಅಡಿ ಎಡದಿಂದ ಬಲಕ್ಕೆ, ಹೊರಗೆ ಮತ್ತು ಇಲ್ಲಿಂದ ಅಲ್ಲಿಗೆ, ಒಟ್ಟು ಎತ್ತರ 6.5 ಅಡಿ. ಇದರಲ್ಲಿ ಯಾವುದೇ ಶಿಖರವಿಲ್ಲ, ಏಕೆಂದರೆ ನಮ್ಮ ಕಕ್ಷಿದಾರರಾದ ಈ ಕಕ್ಷಿದಾರರಿಗೆ ಶಿಖರ ಬೇಡ. ಈ ದೇವಸ್ಥಾನ ದೆಹಲಿಗೆ ಹೋಗುತ್ತೆ, ಶಿಖರ ಬೇಕಾದರೆ ಅಲ್ಲೇ ಕಟ್ಟಬಹುದು. ಸದ್ಯ ಇದರ ಎತ್ತರ 6.5 ಅಡಿ. ಪೋಸ್ಟ್ನ ಎತ್ತರ ನೆಲದಿಂದ 24 ಇಂಚು ಇದೆ ಮತ್ತು ಇದು ಮುಂಭಾಗದಿಂದ ಹಿಂದೆ. ಇದು 24 ಇಂಚುಗಳು. ಇದು 2 ಫಲಕಗಳನ್ನು ಹೊಂದಿದೆ, 2 ಬದಿಗಳಲ್ಲಿ. ಇಲ್ಲಿ ಒಂದು ಫಲಕ, ಒಂದು ಅಲ್ಲಿ. ಮುಂಭಾಗದಲ್ಲಿ ಒಂದು ಟ್ರೇ ಇದೆ ಮತ್ತು ಮಧ್ಯದಲ್ಲಿ 3 ಡ್ರಾಯರ್ಗಳಿವೆ. ಈಗ ನಾವು ಇಲ್ಲಿ ಮಾತನಾಡಿದರೆ, ಮೊದಲನೆಯದಾಗಿ ಅದರ ಪೋಸ್ಟನ್ನು ಹೂವುಗಳು ಮತ್ತು ಎಲೆಗಳ ವಿನ್ಯಾಸದಲ್ಲಿ ಸಂಪೂರ್ಣವಾಗಿ ಕೆತ್ತಲಾಗಿದೆ. ಇದೆಲ್ಲವೂ ಕೈ ಕೆತ್ತನೆ. ಯಂತ್ರವನ್ನು ಇಲ್ಲಿ ಬಳಸಲಾಗುವುದಿಲ್ಲ, ರೇಖಾಚಿತ್ರಗಳನ್ನು ಕೈಯಿಂದ ತಯಾರಿಸಲಾಗುತ್ತದೆ. ಸಿಪ್ಪೆ ಸುಲಿಯುವುದನ್ನು ಸಣ್ಣ ಉಪಕರಣಗಳೊಂದಿಗೆ ಮಾಡಲಾಗುತ್ತದೆ ಮತ್ತು ಅಂತಿಮವಾಗಿ ಅಂತಹ ಔಟ್ಪುಟ್ ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ. ಮುಂಭಾಗದಲ್ಲಿ 2 ಮಯೂರಿ ವಿನ್ಯಾಸವಿದೆ ಮತ್ತು ಬದಿಯಲ್ಲಿ ಪ್ಯಾನಲ್ ಕಾರ್ಡ್ ಕೂಡ ಇದೆ. ಪ್ಯಾನೆಲ್ಗಳ ಮೇಲಿನ ಡ್ರಾಯರ್ಗಳ ಮೇಲಿನ ಪ್ರತಿಯೊಂದು ಮೆಟ್ಟಿಲುಗಳು ಮತ್ತು ಅದರ ಕೆಳಗಿರುವ ಕಾಲುಗಳು ಎಲ್ಲವನ್ನೂ ಸುಂದರವಾಗಿ ದೇವಾಲಯದ ಕಡೆಗೆ ಸೆಳೆಯುವಂತೆ ಮಾಡಲಾಗಿದೆ. ಆನೆಯ ವಿನ್ಯಾಸ ಮತ್ತು ಅದರ ಮೇಲೆ ಈ ಕಂಬಗಳು ಮತ್ತು ಸ್ತಂಭದ ಮೇಲೆ ಒಂದು ದೇವಾಲಯವು ಮುಖ್ಯವಾಗಿ 3 ಭಾಗಗಳನ್ನು ಹೊಂದಿದೆ. ಎರಡನೇ ಭಾಗವು ಗಾರ್ಬ್ ಆಗಿದೆ ಮತ್ತು 3ನೇ ಭಾಗವು ನೀವು ಇಲ್ಲಿ ನೋಡುತ್ತಿರುವ ಕಿರೀಟವಾಗಿದೆ. ದಯವಿಟ್ಟು ಪಾಂಡಿಜಿಯೊಂದಿಗೆ ದೃಢೀಕರಿಸಿ ಮತ್ತು ನಮಗೆ ತಿಳಿಸಿ. ನಾವು ನಿಮಗಾಗಿ ಇದನ್ನು ವಿನ್ಯಾಸಗೊಳಿಸಬಹುದು. ಈಗ ಚೌಕಿಯ ಬಗ್ಗೆ ಮಾತನಾಡೋಣ. ಚೌಕಿಯ ಪರಿಕಲ್ಪನೆಯು ತುಂಬಾ ಸರಳವಾಗಿದೆ. ನೀವು ನೆಲದ ಮೇಲೆ ಕುಳಿತು ಪೂಜೆ ಮಾಡಲು ಬಯಸಿದರೆ, ನೀವು ಚೌಕಿಯ ಎತ್ತರವನ್ನು 12 ಇಂಚುಗಳಿಂದ 15 ತೆಗೆದುಕೊಳ್ಳಬಹುದು. ಇಂಚುಗಳು. ಈ ಮಲ್ಲ 24 ಇಂಚು ಎತ್ತರವಿದ್ದು, ಇದರಲ್ಲಿ ನಿಂತು ಪೂಜೆ ಮಾಡಬಹುದು ಅಥವಾ ನೆಲದ ಮೇಲೆ ಕುಳಿತುಕೊಳ್ಳದ ನಿಮ್ಮ ಮನೆಯಲ್ಲಿ ಹಿರಿಯರು ಕಡಿಮೆ ಎತ್ತರದ ಕುರ್ಚಿಯನ್ನು ತಮ್ಮ ಮುಂದೆ ಇಟ್ಟು ತುಂಬಾ ಆರಾಮವಾಗಿ ಪೂಜೆ ಮಾಡಬಹುದು. ಗರ್ಭಗೃಹ ವಿನ್ಯಾಸವನ್ನು ಮಾಡಲು ನೀವು ನಮಗೆ 2 ವಿಷಯಗಳನ್ನು ಹೇಳಬೇಕು. ನಿಮ್ಮ ಬಳಿ ದೊಡ್ಡ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದರ ಎತ್ತರ ಎಷ್ಟು? ಆದ್ದರಿಂದ ನಮ್ಮ ಸ್ಪಷ್ಟವಾದ ಪ್ರದೇಶವು ಈ ಎತ್ತರದವರೆಗೆ ನಮಗೆ ಸ್ಪಷ್ಟವಾದ ಗೋಚರತೆಯನ್ನು ಹೊಂದಿದೆ. ಆದ್ದರಿಂದ ನಮ್ಮ ಗೋಚರತೆಯನ್ನು ಅಲ್ಲಿ ನಿರ್ಬಂಧಿಸಲಾಗಿಲ್ಲ. ಅದರ ಹೊರತಾಗಿ ನಾವು ಅದರ ಗಾತ್ರವನ್ನು ಮಾಡುತ್ತೇವೆ. ನೀವು ನೋಡಬಹುದಾದ ಒಂದು ಹಂತವಿದೆ. ಈ ಹಂತವನ್ನು ಸಹ ನಿಮ್ಮ ಪ್ರಕಾರ ವಿನ್ಯಾಸಗೊಳಿಸಲಾಗಿದೆ. ನೀವು ಅದರ ಮೇಲೆ ವಿಗ್ರಹ ಅಥವಾ ಫೋಟೋವನ್ನು ಇರಿಸಲು ಬಯಸಿದರೆ, ಅದು ಎಷ್ಟು ಅಗಲ ಮತ್ತು ಎಷ್ಟು ದೊಡ್ಡದಾಗಿದೆ ಎಂಬುದರ ಪ್ರಕಾರ ನಾವು ಅದನ್ನು ಮಾಡುತ್ತೇವೆ. ನಿಮಗೆ ಬೇಕಾದುದನ್ನು ನೀವು ವಿನ್ಯಾಸಗೊಳಿಸಬಹುದು. 1 ಹಂತ ಅಥವಾ 2 ಹಂತಗಳು. ಅದನ್ನು ತೆಗೆಯಬಹುದು. ನೀವು ಬಯಸಿದರೆ ನೀವು ಅದನ್ನು ಸ್ಥಾಪಿಸಬಹುದು. ನೀವು ಬಯಸಿದರೆ ನೀವು ಅದನ್ನು ತೆಗೆದುಹಾಕಬಹುದು. ಈಗ ಅದರ ಮೇಲ್ಭಾಗದ ಕಿರೀಟದ ಬಗ್ಗೆ ಮಾತನಾಡೋಣ. ಮಧ್ಯದಲ್ಲಿ ಅದರ ರೆಕ್ಕೆಗಳನ್ನು ತೆರೆದಿರುವ ನವಿಲು ಇದೆ ಮತ್ತು ನೀವು ಅದರ ಸ್ಥಳದಲ್ಲಿ ಓಂ ಚಿಹ್ನೆಯನ್ನು ಹಾಕಲು ಬಯಸಿದರೆ, ಅಥವಾ ನೀವು ಬೇರೆ ಯಾವುದನ್ನಾದರೂ ಹಾಕಲು ಬಯಸಿದರೆ, ಅದನ್ನು ಸಹ ಮಾಡಬಹುದು. ಆದರೆ ಇದು ಅದರ ಪ್ರಮಾಣಿತ ವಿನ್ಯಾಸವಾಗಿದೆ. ಮತ್ತು ಸಂಪೂರ್ಣ ಸ್ಟ್ರಿಪ್ನಲ್ಲಿ 4 ಮೊರಗಳ ವಿನ್ಯಾಸವಿದೆ. ಅದು ಬದಿಗಳಲ್ಲಿಯೂ ಮುಂದುವರಿಯುತ್ತದೆ. ಈ ದೇವಾಲಯಕ್ಕೆ ಬಹಳ ಸುಂದರವಾದ ಮತ್ತು ಸುಂದರವಾದ ನೋಟವನ್ನು ನೀಡುತ್ತದೆ. ನೇರ ಪಟ್ಟಿಗೆ ಹೋಲಿಸಿದರೆ, ಈ ಪಟ್ಟಿಯು ನೇರವಾಗಿ ಚಲಿಸಿದರೆ ಅಥವಾ ಈ ಬಾಗಿದ ಭಾಗವು ಈ ದೇವಾಲಯದ ಚಿನ್ನದ ಬಣ್ಣದ ನಂತರ ನಿಮಗೆ ವಿಭಿನ್ನ ನೋಟವನ್ನು ನೀಡುತ್ತದೆ. ಈ ದೇವಾಲಯದ ನೋಟವು ಸಂಪೂರ್ಣವಾಗಿ ಬದಲಾಗಿದೆ.
ನಾನು ನಿಮಗೆ ಅದೇ ದೇವಸ್ಥಾನವನ್ನು ವಿಡಿಯೋ ನಂಬರ್ 1 ಪ್ಯಾಟಿ ಫಿಬ್ನಲ್ಲಿ ತೋರಿಸಿದ್ದೇನೆ ಮತ್ತು ಈ ದೇವಾಲಯವು ಚಿನ್ನದ ಬಣ್ಣದಲ್ಲಿ, ತೇಗದ ಫಿನಿಷ್ನಲ್ಲಿ ಮತ್ತು ಚಿನ್ನದ ಬಣ್ಣದಲ್ಲಿದೆ. ನೀವು ವ್ಯತ್ಯಾಸವನ್ನು ಹೋಲಿಸಬಹುದು. ಚಿನ್ನದ ಬಣ್ಣವು ಡ್ಯೂಕೋ ಬಣ್ಣವಾಗಿದೆ. ನಿಮ್ಮ ಕಾರನ್ನು ಪೇಂಟಿಂಗ್ ಮಾಡಲು ಬಳಸುವ ಪ್ರಕ್ರಿಯೆಯು ಒಂದೇ ಆಗಿರುತ್ತದೆ. ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನೈಸರ್ಗಿಕ ಪೋಲಿಷ್ಗೆ ಹೋಲಿಸಿದರೆ ಇದು ಸ್ವಲ್ಪ ದುಬಾರಿಯಾಗಿದೆ. ಆದ್ದರಿಂದ ನಾವು ಈ ರಿಪೇರಿಯನ್ನು ಅವಶ್ಯಕತೆಯ ಮೇಲೆ ಮಾಡುತ್ತೇವೆ. ಯಾವ ಕ್ಲೈಂಟ್ಗೆ ಅದು ಬೇಕು? ಭಾರತದಲ್ಲಿ ಬೇಕು. ನೀವು ಎಲ್ಲಿ ಬೇಕಾದರೂ ಭಾರತದಿಂದ ಹೊರಗೆ ಬೇಕು. ನಾವು ನಿಮ್ಮ ಮನೆಗೆ ಯೂನಿಟ್ ಅನ್ನು ತಲುಪಿಸಬಹುದು. ನಾವು ನಿಮ್ಮ ಆಯ್ಕೆಯ ಗಾತ್ರ ಮತ್ತು ವಿನ್ಯಾಸವನ್ನು ಒದಗಿಸುತ್ತೇವೆ. ನೀವು ಚಿಕ್ಕದನ್ನು ಬಯಸಿದರೆ ಅಥವಾ ನಿಮಗೆ ದೊಡ್ಡದನ್ನು ಬಯಸಿದರೆ ಅದನ್ನು ಬಾವಲಿ ಹಿಡಿದು ಪೂಜಿಸಬೇಕು, ನಿಂತಲ್ಲೇ ಪೂಜೆ ಮಾಡಬೇಕು, ಗಂಧದ ಎತ್ತರ ಹೆಚ್ಚಿಸಬೇಕು, ಗರ್ಭದ ಎತ್ತರ ಹೆಚ್ಚಿಸಬೇಕು, ಕಡಿಮೆ ಮಾಡಬೇಕು. ಯಾವ ಗಾತ್ರ ಹೇಳಿದರೂ ನಾವು ಮಾಡುತ್ತೇವೆ. ನಿಮ್ಮ ವಿನಂತಿಯ ಪ್ರಕಾರ ಘಟಕ ಮತ್ತು ಅದನ್ನು ನಿಮ್ಮ ಮನೆಗೆ ತಲುಪಿಸಿ. ಇದು ಕೈಯಿಂದ ಮಾಡಿದ ಕಲೆಯಾಗಿದ್ದು ಇಂದಿನಿಂದ ತಯಾರಿಸಲ್ಪಟ್ಟಿದೆ ಮತ್ತು ನಮ್ಮ ಪ್ರಧಾನಿ ಹೇಳುವಂತೆ ಸ್ಥಳೀಯರಿಗೆ ಧ್ವನಿ. ಇದು ನಿಮ್ಮ ಭಾರತದ ಸ್ಥಳೀಯ ಕಲೆ, ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವ ಸಹರಾನ್ಪುರದ ಸ್ಥಳೀಯ ಕಲೆ, ಮತ್ತು ನಾವು ಇದನ್ನು ಹೆಚ್ಚಿನ ದೇಶಗಳಿಗೆ ಕಳುಹಿಸುತ್ತಿದ್ದೇವೆ. ನಾವು ಇದನ್ನು ಭಾರತದ ಹೊರಗೆ ಜಾಗತಿಕವಾಗಿ ಆವರಿಸಿದ್ದೇವೆ. ಅದು ದೆಹಲಿಗೆ ಹೋಗುತ್ತದೆ. ನೀವು ಇದನ್ನು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇವೆ. ಕೆಲವು ಕಾಮೆಂಟ್ಗಳಿಗಾಗಿ ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ನಾವು ಹೇಗೆ ಸುಧಾರಿಸಿಕೊಳ್ಳಬಹುದು ಎಂಬುದಕ್ಕೆ ಕೆಲವು ನಿಮ್ಮ ಸಲಹೆಗಳಿಗಾಗಿ ಏನಾದರೂ ಕೊರತೆಯಿದೆ ಎಂದು ನೀವು ಭಾವಿಸಿದರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ಅದನ್ನು ಸುಧಾರಿಸಲು ಪ್ರಯತ್ನಿಸುತ್ತೇವೆ. ನೀವು ಕೆಲವು ಕಾಮೆಂಟ್ಗಳನ್ನು ನೀಡಿದರೆ ನಮಗೆ ತುಂಬಾ ಸಂತೋಷವಾಗುತ್ತದೆ. ಧನ್ಯವಾದಗಳು.